ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಆರೋ ಆಫ್ ಗಾಡ್. ಬರೆದವರು ಚಿನುವಾ ಅಚೆಬೆ. ಈ ಕೃತಿಯ ಮುಖ್ಯ ಅಂಶ ಬಂದು, ನಾವೆಲ್ಲ ದೇವರ ಕೈಯಲ್ಲಿರುವ ಆರೋಗಳ ಹಾಗೆ. ದೇವರು ನಮ್ಮನ್ನ ಬೇಕಾದ ಹಾಗೆ ಬಳಸಿಕೊಳ್ತಾನೆ, ಬೇಕಾದ ಕಡೆಯಲ್ಲಿ ಆಟಕ್ಕಾಗಿ ಬಳಸಿಕೊಳ್ತಾನೆ, ಬೇಕಾದ ಕಡೆಗೆ ಬಿಸಾಡ್ತಾನೆ. ಹೀಗೆ ನಾವೆಲ್ಲ ದೇವರ ಕೈಯಲ್ಲಿರುವ ಆರೋಗಳು ಎನ್ನುವ ಅರ್ಥವನ್ನು ಈ ಕೃತಿ ಒಳಗೊಂಡಿದೆ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಿದ್ರೆ ಈ ಕೃತಿಯ ಕುರಿತು ಇಂಟ್ರೊಡಕ್ಟರಿ ಪಾರ್ಟಲ್ಲಿ ನೋಡೋಣ. ನಾವೆಲ್ ಆರೋ ಆಫ್ ಗಾಡ್ ಇದೊಂದು ನಾವೆಲ್ ಆಗಿದೆ. ಥರ್ಡ್ ನಾವೆಲ್ ಆಫ್ ಆಫ್ರಿಕನ್ ಟ್ರಿಲಾಜಿ. ಆಫ್ರಿಕನ್ ಟ್ರಿಲಾಜಿಯಲ್ಲಿ ಬರುವಂತಹ ಮೂರನೇ ನಾವೆಲ್ ಆಗಿದೆ. ಇದು ಪಬ್ಲಿಷ್ ಆದದ್ದು 1964ರಲ್ಲಿ. ಬರೆದ ಆಥರ್ ಚಿನುವಾ ಅಚೆಬೆ. ಇವರ ಜೀವನಾವಧಿ 1930ರಿಂದ 2013. ಜಾನ್ರೆ ಬಂದು ಹಿಸ್ಟಾರಿಕಲ್ ಫಿಕ್ಷನ್. ಸೆಟ್ಟಿಂಗ್ ಆದದ್ದು ಇಗ್ಬೋಲ್ಯಾಂಡ್ ಇನ್ ಕೊಲೋನಿಯಲ್ ನೈಜೀರಿಯಾ ದೇಶದ ಇಗ್ಬೋಲ್ಯಾಂಡ್ ಅನ್ನುವ ಪ್ಲೇಸಲ್ಲಿ. ಇದರ ಸಮಯ ಬಂದು 1920. ನರೇಟರ್ ಥರ್ಡ್ ಪರ್ಸನ್ ವ್ಯೂವಲ್ಲಿ ಇದೆ. ಆಮ್ನಿಶಿಯೆಂಟ್ ಆಗಿದೆ. ಆರೋ ಆಫ್ ಗಾಡ್ ಡಿಸ್ಪೈಟ್ಸ್ ದ ಡಿಫಿಕಲ್ಟೀಸ್ ಫೇಸ್ಡ್ ಬೈ ಟ್ರೆಡಿಷನಲ್ ಕಲ್ಚರ್ಸ್ ಫ್ರಮ್ ದ ಕೊಲೋನಿಯಲ್ ಪ್ರೆಸೆನ್ಸ್, ಬಟ್ Achebe says that people are merely the instruments of a divine plan, that is, they are merely arrows of God. ಇಲ್ಲಿ ಮುಖ್ಯವಾಗಿ ಈ ನಾವೆಲ್ನಲ್ಲಿ ಕವಿ ಹೇಳುವಂತಹದ್ದು ಕೊಲೋನಿಯಲ್ ಪೀರಿಯಡ್ನಲ್ಲಿ ಆಫ್ರಿಕಾದ ಪೀಪಲ್ ಅನುಭವಿಸಿದಂತಹ ಬೇರೆ ಬೇರೆ ಸ್ಟ್ರಗಲ್ಸ್ ಏನಿತ್ತು ಅದರೊಂದಿಗೆ ಅವರು ಹೇಳ್ತಾರೆ, ಈ ಎಲ್ಲ ಘಟನೆಗಳು ನಡೆದದ್ದು ಯಾಕಂದರೆ ನಾವೆಲ್ಲ ದೇವರ ಕೈಯಲ್ಲಿರುವ ಆರೋಗಳು, ದೇವರು ನಮ್ಮನ್ನು ಆಡಿಸ್ತಾ ಇದ್ದಾರೆ. ಈ ಕೃತಿಯ ಪ್ರೊಟ್ಯಾಗನಿಸ್ಟ್ ಬಂದು ಹೆಸರು ಈಜೂಲು. ಇದು ಆಫ್ರಿಕಾ ದೇಶದ ಹೆಸರುಗಳಾಗಿರೋದ್ರಿಂದ ತುಂಬ ಸ್ಟ್ರೇಂಜ್ ಅನ್ನಿಸ್ತದೆ. ಒಂದಷ್ಟು ಸಲ ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ಪ್ರಾಕ್ಟೀಸ್ ಆಗ್ತದೆ. ಈಜೂಲು ಈಸ್ ಅ ಚೀಫ್ ಪ್ರೀಸ್ಟ್ ಆಫ್ ಉಮುವಾರೋ. ಉಮುವಾರೋ ಕಂಪ್ರೈಸಸ್ 6 ವಿಲೇಜಸ್ ಇನ್ ನೈಜೀರಿಯಾ. ಇದು ನೈಜೀರಿಯಾ ದೇಶದ ನಾವೆಲ್ ಆಗಿದೆ. ಇಲ್ಲಿ 6 ವಿಲೇಜ್ಗಳನ್ನು ಒಟ್ಟಿಗೆ ಮಾಡಿದರೆ ಒಂದು ಉಮುವಾರೋ ಅನ್ನುವ ಒಂದು ಜಾಗವನ್ನು ಕ್ರಿಯೇಟ್ ಮಾಡಿದ ಹಾಗೆ ಆಗ್ತದೆ. ಒಂದು ಪ್ರದೇಶದ ಹೆಸರು ಉಮುವಾರೋ. ಇಲ್ಲಿಯ ಚೀಫ್ ಪ್ರೀಸ್ಟ್ ಆಗಿರೋದೇ ಇಜಿಲು. ದ ಪೀಪಲ್ ಆಫ್ ಉಮುವಾರೋ ವರ್ಷಿಪ್ ಅ ಡೈಟಿ ಕಾಲ್ಡ್ ಊಲು. ಈ ಉಮುವಾರೋ ಪ್ರದೇಶದ ಜನರು ಆರಾಧಿಸ್ತಾ ಇದ್ದ ಅಥವಾ ಪೂಜಿಸ್ತಾ ಇದ್ದ ದೇವರ ಹೆಸರು ಊಲು. ಟ್ರೆಡಿಷನಲ್ ಆಫ್ರಿಕನ್ ಕಲ್ಚರಲ್ಲಿ ಪ್ರತಿಯೊಂದು ಏರಿಯಾಕ್ಕೂ ಅಥವಾ ಪ್ರದೇಶಕ್ಕೂ ಅವರದೇ ಆದ ಒಂದು ದೇವತೆಯ ವಿಗ್ರಹವಿರ್ತದೆ. ದೇವತಾ ಆರಾಧನೆ ಬೇರೆ ಬೇರೆಯಾಗಿರ್ತದೆ. ಅಲ್ಲಿ ಹುಟ್ಟುವಂತಹ ಪ್ರತಿಯೊಂದು ಮಗು ಹುಟ್ಟುವಾಗಲೇ ಅದರದೇ ಆದ ಒಂದು ದೇವತಾ ಆರಾಧನೆ ಅಥವಾ ದೇವತೆಯನ್ನು ಒಳಗೊಂಡಿರ್ತದೆ. ಇದೇ ರೀತಿ ಅಲ್ಲಿ ಒಂದಷ್ಟು ನಮೂನೆಯ ದೇವರ ವಿಗ್ರಹಗಳು ಅಥವಾ ದೇವತಾ ಆರಾಧನೆಗಳು ನಡೀತಾ ಇರ್ತದೆ. ಮುಖ್ಯವಾಗಿ ಅವರು ನಂಬುವಂತಹದ್ದು ನೇಚರ್ ಈಸ್ ದ ಗಾಡ್ ಅನ್ನೋದು ದ ಆಫ್ರಿಕನ್ ಕಾನ್ಸೆಪ್ಟ್, ಅವರ ಟ್ರೆಡಿಷನಲ್ ಕಾನ್ಸೆಪ್ಟ್ ಆಗಿದೆ. ಇಲ್ಲಿ ಇಜೂಲು ಅನ್ನೋದು ಪ್ರೊಟ್ಯಾಗನಿಸ್ಟ್, ಹಾಗೆ ಉಮುವಾರೋ ಅನ್ನೋದು 6 ವಿಲೇಜ್ಗಳನ್ನು ಒಟ್ಟಿಗೆ ಸೇರಿದಂತಹ ಒಂದು ಪ್ರದೇಶ. ಜನರು ಪೂಜಿಸ್ತಾ ಇದ್ದ ದೇವರ ಹೆಸರು ಊಲು. ಬೀಯಿಂಗ್ ದ ಚೀಫ್ ಪ್ರೀಸ್ಟ್, ಇಜುಲು ಈಸ್ ಕನ್ಸಿಡರ್ಡ್ ಟು ಬಿ ಹಾಫ್ ಮ್ಯಾನ್ ಆ್ಯಂಡ್ ಹಾಫ್ ಡಿವೈನ್. ಈ ಇಜುಲುವನ್ನ ಆ ಪ್ರದೇಶದ ಪ್ರತಿಯೊಬ್ಬರು ಕೂಡ ಗೌರವಿಸ್ತಾ ಇದ್ರು. ಅವನ ಮಾತಿಗೆ ಅದರದೇ ಆದ ಮನ್ನಣೆ ಇತ್ತು. ಪ್ರತಿಯೊಬ್ಬರು ಅವನ ಮಾತನ್ನ ಕೇಳ್ತಾ ಇದ್ರು. ಯಾರೂ ಮಾತನ್ನ ಮೀರ್ತಾ ಇರಲಿಲ್ಲ. ಯಾವುದೇ ರೀತಿಯ ವರ್ಷಿಪ್ ಇರಬಹುದು ಅಥವಾ ರಿಲಿಜನ್ಗೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗಳು ಅಂತ ಎದ್ದಾಗ ಅದಕ್ಕೆ ಮುಖ್ಯ ಪಾತ್ರವನ್ನು ವಹಿಸುವುದೇ ಈ ಈಜುಲು. ಅವನೇ ಡಿಸೈಡ್ ಮಾಡೋದು ಯಾವಾಗ ಫುಲ್ ಮೂನ್ ಅಥವಾ ಯಾವಾಗ ಫೆಸ್ಟಿವಲ್ ಡೇಟನ್ನು ಇಡೋದು, ಯಾವ ಫೆಸ್ಟಿವಲನ್ನು ಯಾವ ರೀತಿ ಆಚರಣೆ ಮಾಡೋದು, ಪ್ರತಿಯೊಂದು ಕೂಡ ಈ ಇಜುಲುನ ಕೈಯಲ್ಲೇ ಇತ್ತು. ಈ ಉಮುವಾರೋ ಪ್ರದೇಶದ ಜನರ ನಡವಳಿಕೆಯಿಂದಾಗಿ ಇಜುಲುಗೆ ತನ್ನ ಬಗ್ಗೆ ಒಂದು ವಿಚಿತ್ರವಾದ ಗೌರವ, ಹೆಮ್ಮೆ ಅವನಲ್ಲಿ ಮೂಡಿತ್ತು. ಯಾಕಂದರೆ ಅವರೆಲ್ಲ ಅವನನ್ನು ಆ ರೀತಿಯಾಗಿ ನೋಡ್ತಾ ಇದ್ರು. ಯಾಕಂದರೆ ಅವನ ಯಾವುದೇ ಕೆಲಸವನ್ನು ಕ್ರಾಸ್ ಚೆಕ್ ಮಾಡುವವರು ಅಥವಾ ಕ್ವಶ್ಚನ್ ಮಾಡುವವರು ಯಾರೂ ಇರಲಿಲ್ಲ. ಅವನೇ ಅಲ್ಟಿಮೇಟ್ ಆಗಿದ್ದ, ಅವನೇ ಪ್ರೈಮ್ ಫ್ಯಾಕ್ಟರ್ ಆಗಿದ್ದ. ಲೇಟ್ಲಿ ಇಜಿಲು ಹ್ಯಾಸ್ ಅ ಫೀಲಿಂಗ್ ದ್ಯಾಟ್ ದ ವಿಲೇಜರ್ಸ್ ಆರ್ ಲೂಸಿಂಗ್ ದೇಯರ್ ಟ್ರೂ ಫೇತ್ ಟುವರ್ಡ್ಸ್ ಊಲು ವೈಲ್ ಎಂಗೇಜಿಂಗ್ ಇನ್ ಪಿಟಿ ಡಿಸ್ಪ್ಯೂಟ್ಸ್. ಯಾಕೆ ಹಾಗಾಯಿತು? ಒಕ್ಪೆರಿ ಈಸ್ ಅ ನೈಬರಿಂಗ್ ರೈವಲ್ ವಿಲೇಜ್ ಆಫ್ ಉಮುವಾರೋ. ಉಮುವಾರೋ ಮತ್ತು ಒಕ್ಪೆರಿ 2 ಹಕ್ಕಪಕ್ಕದ ಊರುಗಳಾಗಿದ್ದವು. ಆದರೆ ಇವರಿಬ್ಬರಿಗೆ ಸರಿ ಬರ್ತಾ ಇರಲಿಲ್ಲ. ಇವರಿಬ್ಬರು ಶತ್ರುಗಳ ರೀತಿ ಕಿತ್ತಾಡ್ತಾ ಇದ್ರು. ದ ವಿಲೇಜಸ್ ಆಫ್ ಒಕ್ಪೆರಿ ಆ್ಯಂಡ್ ಉಮುವಾರೋ ಕಾನ್ಸ್ಟೆಂಟ್ಲಿ ಫೈಟ್ ಓವರ್ ಅ ಪೀಸ್ ಆಫ್ ಡಿಸ್ಪ್ಯೂಟೆಡ್ ಲ್ಯಾಂಡ್. ಒಂದು ಪ್ರದೇಶದ ಕುರಿತಾಗಿ ಎರಡೂ ಭಾಗದ ಜನಗಳ ಮಧ್ಯೆ ವಿವಾದ ಎದ್ದಿತ್ತು. ನವಾಕಾ ಇಸ್ ಅ ವೆಲ್ದಿ ಮ್ಯಾನ್ ಹೂ ಲಿವ್ಸ್ ಇನ್ ಉಮುವಾರೋ. ಉಮುವಾರೋದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ, ಅವನ ಹೆಸರು ನವಾಕಾ. ಹಿ ಈಸ್ ಫೇಮಸ್ಲಿ ಕಾಲ್ಡ್ ಓನರ್ ಆಫ್ ವರ್ಡ್ಸ್ ಬಿಕಾಸ್ ಹಿ ಈಸ್ ಆನ್ ಎಕ್ಸ್ಟೆಂಪ್ಲರಿ ಒರೇಟರ್.
ಅವನನ್ನ, ಆ ನವಾಕನನ್ನ ಓನರ್ ಆಫ್ ವರ್ಡ್ಸ್ ಅಂತ ಆ ಜನರೆಲ್ಲ ಕರೀತಾ ಇದ್ರು. ಯಾಕಂದರೆ ಅವನೊಬ್ಬ ಒಳ್ಳೆಯ ಮಾತುಗಾರನಾಗಿದ್ದ. ನವಾಕ ಇಸ್ ವೆರಿ ಕ್ರಿಟಿಕಲ್ ಆಫ್ ದ ಚೀಫ್ ಪ್ರೀಸ್ಟ್ ಇಜಿಲು. ನವಾಕ ಅಡ್ವೈಸಸ್ ಟು ಗೋ ಟು ವಾರ್ ಅಗೇನ್ಸ್ಟ್ ಒಕ್ಪೇರಿ. ಈ ನವಾಕನಿಗೆ ಇಜುಲು ಚೀಫ್ ಪ್ರೀಸ್ಟ್ ಏನಿದ್ದಾನೆ, ಏನೆಲ್ಲ ರೂಲ್ಸನ್ನು ತರ್ತಾನೆ ಅಥವಾ ಏನೆಲ್ಲ ಅಡ್ವೈಸನ್ನು ಜನಗಳಿಗೆ ಮಾಡ್ತಾನೆ, ಅದ್ಯಾವುದು ಇಷ್ಟ ಆಗೋದಿಲ್ಲ. ಅವನಿಗೆ ಮುಖ್ಯವಾಗಿ ಬೇಕಿರೋದು ಉಕ್ಪೇರಿಯೊಂದಿಗೆ ಯುದ್ಧ ಮತ್ತು ಆ ಜಾಗವನ್ನು ಆಕ್ಯುಪೈ ಮಾಡೋದು. ಹಾಗಾಗಿ ಆ ಜನಗಳಿಗೆ ಹೇಳ್ತಾನೆ, ನೀವೆಲ್ಲ ಉಕ್ಪೇರಿಯ ಮೇಲೆ ಯುದ್ಧ ಸಾರಿ, ಹಾಗೆ ಅಲ್ಲಿರುವ ವಿವಾದಾತ್ಮಕ ಜಾಗ ಏನಿತ್ತು ಅದನ್ನು ನಮ್ಮ ವಶ ಮಾಡಿಕೊಳ್ಳಿ. ಬಟ್ ಇಜಿಲು ಈಸ್ ಎಗೇನ್ಸ್ಟ್ ಬ್ಲಡ್ ಶೆಡ್ ಆರ್ ಸ್ಟಾರ್ಟಿಂಗ್ ಅ ಟ್ರೈಬಲ್ ವಾರ್. ಇಜಿಲು ಯಾರ ಮಾತಲ್ಲಿ ಆ ಊರಲ್ಲಿ ಫೈನಲ್ ಆಗಿತ್ತು, ಅದೇ ಚೀಫ್ ಪ್ರೀಸ್ಟ್ ಇಜಿಲು ಇದ್ದಾನಲ್ಲ, ಅವನು ಬ್ಲಡ್ ಶೆಡ್ ಮಾಡೋದಾಗಿರ್ಬೋದು ಅಥವಾ ಟ್ರೈಬಲ್ ವಾರ್ ಮಾಡೋದ್ರ ವಿರುದ್ಧವಾಗಿ ನಿಂತು ಅದನ್ನು ನಿಲ್ಲಿಸ್ತಾನೆ. ದ ಟೂ ವಿಲೇಜಸ್ ಆರ್ ಎಟ್ ದ ಬ್ರಿಂಕ್ ಆಫ್ ವಾರ್ ಓವರ್ ದ ಲ್ಯಾಂಡ್. ಎರಡೂ ಊರಿನ ಜನಗಳು ಕೂಡ, ಅಕ್ಕಪಕ್ಕದ ಊರಿನ ಜನರು ಯುದ್ಧ ಮಾಡಲಿಕ್ಕೆ ಇನ್ನೇನು ರೆಡಿಯಾಗಿದ್ದರು, ಎಲ್ಲರೂ ಉತ್ಸಾಹದಲ್ಲಿದ್ದರು ಅನ್ನುವಾಗ ಅದಕ್ಕೆ ಒಬ್ಬರ ಪ್ರವೇಶ ಆಗ್ತದೆ. ವೆನ್ ದ ಬ್ರಿಟಿಷ್ ಡಿಸ್ಟ್ರಿಕ್ಟ್ ಆಫೀಸರ್ ಆಫ್ ದ ರೀಜನ್ ನೇಮ್ಡ್ ಟಿ.ಕೆ. ವಿಂಟರ್ ಬಾಟಮ್ ಇಂಟರ್ವಿನ್ಸ್. ಅಲ್ಲಿಗೆ ಏನಾಗುತ್ತೆ, ಡಿಸ್ಟ್ರಿಕ್ಟ್ನ ಬ್ರಿಟಿಷ್ ಆಫೀಸರ್ ಯಾರಿದ್ರು, ಬ್ರಿಟಿಷ್ ಕಡೆಯಿಂದ ನಾಮಿನೇಟ್ ಆದಂತಹ ಆಫೀಸರ್, ಅವರ ಹೆಸರು ಟಿ.ಕೆ. ವಿಂಟರ್ ಬಾಟಮ್ ಅನ್ನೋರ ಪ್ರವೇಶ ಆಗ್ತದೆ. ಟಿ.ಕೆ. ವಿಂಟರ್ ಬಾಟಮ್ ಆ ಬ್ರಿಟಿಷ್ ಆಫೀಸರನ್ನು ಅವರು, ಆ ಜನಗಳೆಲ್ಲ ಹೂಮ್ ದ ನೇಟಿವ್ಸ್ ಕಾಲ್ ವಿಂಟಾ ಬೋಟಾ, ಅವರನ್ನು ಟಿ.ಕೆ. ವಿಂಟರ್ ಬಾಟಮನ್ನು ಆ ಜನಗಳು, ನೇಟಿವ್ಸ್ ಪೀಪಲ್, ವಿಂಟಾ ಬೋಟಾ ಎಂದು ಕರೆಯುತ್ತಿದ್ದರು. ಹಿ ಡಿಸ್ಟ್ರಾಯ್ಡ್ ದ ಆಫ್ರಿಕನ್ ಗನ್ಸ್ ಟು ಎಂಡ್ ದ ಡಿಸ್ಪ್ಯೂಟ್ ಬಿಟ್ವೀನ್ ಉಮಾರೋ ಆ್ಯಂಡ್ ಒಪ್ಕೇರಿ, ದೇರ್ ಫೋರ್ ಅರ್ನಿಂಗ್ ದ ಟೈಟಲ್ ಆಫ್ ಬ್ರೇಕರ್ ಆಫ್ ಗನ್ಸ್. ಈ ವಿಂಟಾ ಬೋಟಾ ಯಾರಿದ್ದಾರೆ, ಬ್ರಿಟಿಷ್ ಆಫೀಸರ್, ಡಿಸ್ಟ್ರಿಕ್ಟ್ ಆಫೀಸರ್, ಅವರು ಈ ಆಫ್ರಿಕನ್ ಜನಗಳ ಕೈಯಲ್ಲಿದ್ದ ಗನ್ಸನ್ನು ಡಿಸ್ಟ್ರಾಯ್ ಮಾಡ್ತಾರೆ, ಬ್ರೇಕ್ ಮಾಡ್ತಾರೆ. ಯಾಕೆ? ಅವರ ಮುಖ್ಯ ಪರ್ಪಸ್ ಏನು ಅಂದರೆ, ಉಮ್ವಾರೋ ಮತ್ತು ಉಕ್ಪೇರಿ ಎರಡು ಊರಿನ ಮಧ್ಯೆ ಆ ಡಿಸ್ಪ್ಯೂಟ್ ಆಗೋದನ್ನು, ಜಗಳ ಆಗೋದನ್ನು ತಡೆಯುವುದೇ ಅವರ ಉದ್ದೇಶವಾಗಿತ್ತು. ಹಾಗಾಗಿ ಅವರಿಗೆ ಸಿಕ್ಕಿದಂತಹ ಟೈಟಲ್ ಬ್ರೇಕರ್ ಆಫ್ ಗನ್ಸ್. Problems increase when Izulu testifies in front of Captain T.K. Winterbottom that Umwaro has no legitimate claim to the land and that the people are acting headless. ಇಲ್ಲಿ ಏನು ಮಾಡ್ತಾನೆ, ಇಜಿಲು ಆ ಚೀಫ್ ಪ್ರೀಸ್ಟ್ ಯಾರಿದ್ದಾರೆ ಅವರು ಟಿ.ಕೆ. ವಿಂಟರ್ ಬಾಟಮ್ ಬ್ರಿಟಿಷ್ ಆಫೀಸರ್ ಹತ್ರ ಹೇಳ್ತಾರೆ, ನಮಗೆ ಈ ಜಾಗದ ಮೇಲೆ, ಆ ವಿವಾದಿತ ಜಾಗ ಏನಿತ್ತು ಅದರ ಮೇಲೆ ಯಾವುದೇ ಅಧಿಕಾರ ಇಲ್ಲ. ಈ ಉಮ್ವಾರೋ ಜನಗಳು ಉದ್ದೇಶ ಯುದ್ಧ ಮಾಡೋದಲ್ಲ, ಅವರು ತಲೆ ಇಲ್ಲದೆ ಮಾತಾಡ್ತಾ ಇದ್ದಾರೆ, ನಮಗೆ ಈ ಜಾಗದ ಮೇಲೆ ಯಾವುದೇ ಅಧಿಕಾರ ಇಲ್ಲ, ನಮಗೆ ಈ ಜಾಗ ಬೇಡ ಅಂತ ಅಲ್ಲಿಯ ಚೀಫ್ ಪ್ರೀಸ್ಟ್ ಆದ ಇಜಿಲು ಹೇಳ್ತಾರೆ. ಆ ಮಾತನ್ನು ಕೇಳಿದ ಜನಗಳು, ಆ ಉಮ್ವಾರೋ ಜಾಗದ ಜನಗಳಿಗೆ ತುಂಬ ಕೋಪ ಬಂದುಬಿಡ್ತದೆ ತಮ್ಮ ಚೀಫ್ ಪ್ರೀಸ್ಟ್ನ ಮೇಲೆ. ಆದರೆ ಯಾವುದೇ ಅಪೋಸಿಟ್ ಮಾತುಗಳನ್ನು ಹೇಳುವ ಧೈರ್ಯ ಅವರಲ್ಲಿ ಇರಲಿಲ್ಲ. The land goes to Ukperi, while some residents of Umwaro, including Navaka, feel that Izilu has destroyed his own people, betrayed his own people. ಏನಾಯ್ತಿಲ್ಲಿ, ಆ ಜಾಗ ಏನು ಇವರ ಉಮ್ವಾರು ಅಬ್ಜೆಕ್ಷನ್ ಏನು ಇಲ್ಲ ಅಂತ ಆಗುವಾಗ ಆ ಲ್ಯಾಂಡ್ ಆಬ್ವಿಯಸ್ಲಿ ಉಕ್ಪೇರಿಗೆ ಹೋಯಿತು, ಅವರ ಕಡೆ ಆಯಿತು. ಆದರೆ ಉಮ್ವಾರು ಜನಗಳ ಕೋಪ ಇವನ ಚೀಫ್ ಪ್ರೀಸ್ಟ್ನ ಮೇಲೆ ತುಂಬ ಜಾಸ್ತಿ ಆಯಿತು. ಇಲ್ಲಿ ಇನ್ಕ್ಲೂಡಿಂಗ್ ನವಾಕನಿಗೂ, ಆ ವೆಲ್ದಿ ಮ್ಯಾನ್ಗೂ ಕೂಡ ಇಜಿಲು ಮೇಲೆ ತುಂಬ ಕೋಪ ಬರ್ತದೆ. T.K. Winterbottom considers Africans to be naturally savage and corrupt, but after this incident, he starts respecting the noble-looking Izilu. ಅದುವರೆಗೆ ಬ್ರಿಟಿಷ್ ಆಫೀಸರ್ ಆದ ಟಿ.ಕೆ. ವಿಂಟರ್ ಬಾಟಮ್ ಅವರ ಮನಸ್ಸಲ್ಲಿ ಒಂದು ಕಲ್ಪನೆ ಏನಿತ್ತು ಅಂದರೆ, ಆಫ್ರಿಕನ್ಸ್ ತುಂಬ ನ್ಯಾಚುರಲ್ ಸೇವೇಜ್ ಆಫ್ ಕರಪ್ಟ್, ಮತ್ತು ಅವರು ತುಂಬ ಭ್ರಷ್ಟಾಚಾರಿಗಳು, ಆಸ್ತಿ ಸಂಪತ್ತು ಉಂಟಾಗುವ ಯಾವ ಲೆವೆಲ್ಗೆ ಬೇಕಾದರೂ ಇಳಿತಾರೆ. ಆದರೆ ಈ ಇನ್ಸಿಡೆಂಟ್ ಆದ ಮೇಲೆ ಅವರ ದೃಷ್ಟಿಯಲ್ಲಿ ಇಜಿಲು ಬೇರೆ ರೀತಿಯಾಗಿ ಕಾಣ್ತಾರೆ. ಇವರಿಗೆ ಯಾವುದೇ ಜಾಗದ ಅಥವಾ ಆಸ್ತಿಯ ಸಂಪತ್ತಿನ ಮೋಹ ಇಲ್ಲ, ಶಾಂತ ಸ್ವಭಾವದ ವ್ಯಕ್ತಿ ಅನ್ನೋದು ಇಜಿಲು ಅನ್ನು ನೋಡಿದರೆ ಟಿ.ಕೆ. ವಿಂಟರ್ ಬಾಟಮ್ಗೆ ಅನ್ನಿಸ್ತದೆ. ಹಾಗೆ ಇಜಿಲು ಮೇಲೆ ಅವರ ಗೌರವ ಇನ್ನಷ್ಟು ಜಾಸ್ತಿ ಆಗ್ತದೆ. ಇಜಿಲುವಿಗೆ ತುಂಬ ಜನ ಹೆಂಡತಿಯಂದಿರಿದ್ರು, ತುಂಬ ಮಕ್ಕಳು ಇದ್ದರು. ಅವನು ಮುಖ್ಯವಾಗಿ ಆ ಚೀಫ್ ಪ್ರೀಸ್ಟ್ ಆಗಿರುವ ಕಾರಣ ಉಮ್ವಾರೋ ಪ್ರದೇಶದ ಮಧ್ಯಭಾಗದಲ್ಲಿ ಅವನ ಮನೆ ಇತ್ತು. ಆ ಮನೆಯ ಸುತ್ತಮುತ್ತ ಎಲ್ಲ ಅವನ ಮಡದಿಯಂದರ ಮಕ್ಕಳ ಮನೆ ಇರ್ತಾ ಇತ್ತು. ಬೇಕಾದಾಗ, ಅವಶ್ಯಕತೆ ಇದ್ದಾಗೆಲ್ಲ ಅವರು ಇವನ ಸಹಾಯಕ್ಕೆ ಬಂದು ನಿಲ್ತಾ ಇದ್ರು. ಆಫ್ಟರ್ 5 years, ಈಗ ನಾವೆಲಲ್ಲಿ 5 ವರ್ಷ ಕಳೆದಿತ್ತು. ಕ್ರಿಶ್ಚಿಯನ್ ಮಿಷನರೀಸ್ ಬ್ಯಾಕ್ಡ್ ಅಪ್ ಬೈ ದ ಬ್ರಿಟಿಷ್ ಗವರ್ಮೆಂಟ್ ಎಂಟರ್ ಉಮ್ವಾರೋ ಆ್ಯಂಡ್ ಬಿಲ್ಡ್ ಅ ಚರ್ಚ್, ಸ್ಕೂಲ್ ಎಕ್ಸೆಟ್ರಾ ಇನ್ ದ ವಿಲೇಜ್. ಆ ಜಾಗಕ್ಕೆ, ಆ ವಿಲೇಜಿಗೆ, ಉಮ್ವಾರೋ ಪ್ರದೇಶಕ್ಕೆ ಕ್ರಿಶ್ಚಿಯನ್ ಮಿಷನರೀಸ್ ಎಲ್ಲ, ಕ್ರೈಸ್ತ ಧರ್ಮದ ಮಿಷನರೀಸ್ ಏನಿರ್ತವೆ ಅವುಗಳು ಬಂದವು. ಬ್ಯಾಕ್ಡ್ ಅಪ್ ಬೈ ದ ಬ್ರಿಟಿಷ್ ಗವರ್ಮೆಂಟ್ ಎಂಟರ್, ಅಲ್ಲಿಗೆ ಎಂಟ್ರಿ ಆದವು. ಅವುಗಳು ಬಂದು ಏನು ಮಾಡ್ತವೆ ಅಂದರೆ, ಬಿಲ್ಡ್ ಅ ಚರ್ಚ್, ಸ್ಕೂಲ್ ಎಕ್ಸೆಟ್ರಾ, ಅಲ್ಲಿ ಚರ್ಚ್ಗಳನ್ನು ಕಟ್ಟೋದಿರ್ಬೋದು, ಸ್ಕೂಲನ್ನು ಕಟ್ಟೋದಿರ್ಬೋದು, ಇದೆಲ್ಲ ಕೆಲಸಗಳನ್ನು ಆ ಪ್ರದೇಶದಲ್ಲಿ ಮಾಡ್ತಾರೆ.
ಅವರ ಮುಖ್ಯ ಉದ್ದೇಶ ಬೇರೆಯಾಗಿತ್ತು. ದೇ ಕನ್ವಿನ್ಸ್ ದ ವಿಲೇಜರ್ಸ್ ಟು ಕನ್ವರ್ಟ್ ಟು ಕ್ರಿಶ್ಚಿಯಾನಿಟಿ ಆ್ಯಂಡ್ ಲೀವ್ ದೇರ್ ಓಲ್ಡ್ ನೇಚರ್ ಗಾಡ್ಸ್ ಬಿಹೈಂಡ್. ಅವರ ಮುಖ್ಯ ಉದ್ದೇಶ, ಕ್ರಿಶ್ಚಿಯನ್ ಮಿಷನರೀಸ್ ಅವರ ಮುಖ್ಯ ಉದ್ದೇಶವೇ ಕ್ರಿಶ್ಚಿಯನ್ ಧರ್ಮಕ್ಕೆ ಆ ಎಲ್ಲ ಜನರನ್ನು ಕನ್ವರ್ಟ್ ಮಾಡೋದು, ಹಾಗೆ ಅಲ್ಲಿರುವಂತಹ ಒಂದಷ್ಟು ಡೇಟಿಗಳಿರ್ಬೋದು ಅಥವಾ ಅವರ ನಂಬಿಕೆಗಳಿರ್ಬೋದು ಎಲ್ಲವನ್ನ ಗಾಡ್ನೊಟ್ಟಿಗೆ ಹಿಂದೆ ಹಾಕೋದು ಮತ್ತು ಅಥವಾ ಮೂಲೆ ಗುಂಪು ಮಾಡೋದೇ ಆ ಕ್ರಿಶ್ಚಿಯನ್ ಮಿಷನರೀಸ ಮುಖ್ಯ ಉದ್ದೇಶವಾಗಿತ್ತು. ಇಜಿಲು ಈಸ್ ಕನ್ಸರ್ನ್ಡ್, ಸೊ ಹಿ ಆರ್ಡರ್ಸ್ ಒನ್ ಆಫ್ ಹಿಸ್ ಸನ್ ಒಡುಚೆ ಅಂದರೆ ಎಜುಲುನ ಒಬ್ಬ ಮಗ, ಟು ಅಟೆಂಡ್ ಅ ಮಿಷನರಿ ಸ್ಕೂಲ್ ಎಟ್ ದ ಚರ್ಚ್ ಆ್ಯಂಡ್ ಲರ್ನ್ ಆಸ್ ಮಚ್ ಆಸ್ ಪಾಸಿಬಲ್ ಆಫ್ ದ ವೈಟ್ ಮ್ಯಾನ್ಸ್ ಕಲ್ಚರ್. ಇಲ್ಲಿ ಇಜಿಲು ಆ ಊರಿನ ಚೀಫ್ ಪ್ರೀಸ್ಟ್ ಆಗಿ ಅವನು ತನ್ನ ಮಗನಾದ ಒಡುಚೆಯನ್ನು ಮಿಷನರಿ ಸ್ಕೂಲಿಗೆ ಸೇರಿಸ್ತಾನೆ. ಅವನ ಮುಖ್ಯ ಉದ್ದೇಶ ಏನಾಗಿತ್ತು, ಆ ವೈಟ್ ಮ್ಯಾನ್ಸ್ನ ಕಲ್ಚರನ್ನು ಎಷ್ಟು ಸಾಧ್ಯವೋ ಅಷ್ಟು ಆ ಸ್ಕೂಲಿನ ಮೂಲಕ ಕಲಿಯುವಂತಹದ್ದು. ಆದರೆ ಈ 5 ವರ್ಷದಲ್ಲಿ ನವಾಕ ಇಜುಲುನ ಪೂರ್ತಿ ಎನಿಮಿ, ಬ್ಲೌನ್ ಎನಿಮಿ ಆಫ್ ಇಜಿಲು ಆಗಿ ಬದಲಾಗಿದ್ದ, ಪೂರ್ತಿ ಒಬ್ಬ ದೊಡ್ಡ ಶತ್ರುವಾಗಿ ನಿಂತಿದ್ದ. ನವಾಕ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಇಜಿಡಿಮಿಲಿ, ಹೂ ಈಸ್ ದ ಹೈ ಪ್ರೀಸ್ಟ್ ಆಫ್ ದ ಪೈಥಾನ್ ಗಾಡ್ ಇಡೆಮಿಲಿ. ಇಜಿಡಿಮಿಲಿ ಕೂಡ ಒಬ್ಬ ಹೈ ಪ್ರೀಸ್ಟ್ ಆಗಿದ್ದ, ಆದರೆ ಅವನು ವರ್ಷಿಪ್ ಮಾಡ್ತಾ ಇದ್ದ ಗಾಡ್ ಬಂದು ಇಡೆಮಿಲಿ, ಇನ್ನೊಂದು ಗಾಡ್. ಇಜುಲುಸ್ ಗಾಡ್ ಈಸ್ ಉಲು, ಇಜಿಡಿಮಿಲಿಸ್ ಗಾಡ್ ಈಸ್ ಇಡೆಮಿಲಿ. ಇಜಿಡಿಮಿಲಿ ಈಸ್ ವೆರಿ ಜೆಲಸ್ ಆ್ಯಂಡ್ ಸ್ಕಾರ್ನ್ಫುಲ್ ಆಫ್ ಇಜುಲುಸ್ ಪವರ್. ಇಜುಲುನ ಪವರ್, ಅವನ ಸಾಮರ್ಥ್ಯ, ಅವನಲ್ಲಿ ಮೇಲೆ ಇದ್ದ ಆ ನಂಬಿಕೆ, ಇದೆಲ್ಲವನ್ನು ನೋಡಿ ಇಜಿಡಿಮಿಲಿ ತುಂಬ ಜಲಸ್ ಆಗಿದ್ದ. ಈಗ ಆರೋ ಆಫ್ ಗಾಡ್ ಬರ್ತದೆ, ಪರಿಸ್ಥಿತಿ ಬದಲಾಗ್ತದೆ. ಆಸ್ ಇಟ್ ಈಸ್ ಡೆಸ್ಟೈನ್ಡ್, ಒಡುಚೆ ಗೆಟ್ಸ್ ಅಟ್ರಾಕ್ಟೆಡ್ ಟು ಕ್ರಿಶ್ಚಿಯಾನಿಟಿ ಆ್ಯಂಡ್ ಟು ದ ಎವಾಂಜಲಿಕಲ್ ಟೀಚಿಂಗ್ಸ್ ಆಫ್ ಜಾನ್ ಗುಡ್ ಕೌಂಟ್ರಿ. ಇಜುಲು ಮಗನಾದ ಒಡುಚೆ ಕ್ರಿಶ್ಚಿಯನ್ ಧರ್ಮದ ಬೋಧನೆಗಳಿಂದ ಪ್ರಭಾವಿತನಾಗಿ ನೇರ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿಬಿಡ್ತಾನೆ. ಒನ್ಸ್ ಜಾನ್ ಎನ್ಕರೇಜಸ್ ದ ಟ್ರೈಬಲ್ ಟು ಕಿಲ್ ಅ ಪೈಥಾನ್. ನೋಟ್, ಪೈಥಾನ್ ವಾಸ್ ಕನ್ಸಿಡರ್ಡ್ ಹೋಲಿ ಬೈ ದ ಎಜಿಡಿಮಿಲಿ ಜನಗಳಿಗೆ ಪೈಥಾನ್ ಅಂದರೆ ಹೆಬ್ಬಾವು ಅನ್ನೋದು ತುಂಬ ಹೋಲಿ, ಪವಿತ್ರ ಅಂತ ಅನಿಸಿತ್ತು, ಅವರು ನಂಬ್ತಾ ಇದ್ರು. ಒಡುಚೆ ಡಿಸೈಡ್ಸ್ ಟು ಶೋ ಹಿಸ್ ಲಾಯಲ್ಟಿ ಟುವರ್ಡ್ಸ್ ಕ್ರಿಶ್ಚಿಯಾನಿಟಿ. ಈ ಒಡುಚೆಗೆ ತನ್ನ ಕ್ರಿಶ್ಚಿಯನ್ ಧರ್ಮದ ಮೇಲಿರೋ ಲಾಯಲ್ಟಿಯನ್ನು ಬೇಕಾಗಿತ್ತು, ಹಾಗಾಗಿ ಅವನು ತನ್ನ ತಂದೆಯ ನಂಬಿಕೆಯನ್ನು ಕೂಡ ಮುರಿತಾನೆ. ಹಿ ಲಾಕ್ಸ್ ದ ಹೋಲಿ ಪೈಥಾನ್ ಇನ್ಸೈಡ್ ಅ ಬಾಕ್ಸ್ ಆ್ಯಂಡ್ ಡಿಕ್ಲೇರ್ಸ್ ದ್ಯಾಟ್ he will kill the serpent the following night. Here theme is tradition versus modern, the traditional thinking of the African people, also the modern nature of that boy. When this news reaches Ejidemili, he sends a messenger to Izilu to answer the treachery of his son. But Izilu takes the matter lightly and insult Ejidemili. Ejidemili ಆ ಪೈಥಾನನ್ನು ಗಾಡ್ ಆಗಿ ವರ್ಷಿಪ್ ಮಾಡ್ತಾ ಇದ್ದ ಜನಗಳು ಅವರು ಮೆಸೆಂಜರ್ನ ಮೂಲಕ ಇಜಿಲುಗೆ ಈ ವಿಷಯವನ್ನು ಕಳಿಸ್ತಾರೆ. ನಿನ್ನ ಮಗ ಈ ಥರ ಪೈಥಾನನ್ನು ಹಿಡ್ಕೊಂಡು ರಾತ್ರಿ ಕೊಲ್ಲುವ ಪ್ಲ್ಯಾನ್ ಮಾಡ್ತಾ ಇದ್ದಾನೆ, ತಡಿಯದನ್ನು ಅಂತ. ಅದನ್ನು ಕೇಳಿದ ಇಜಿಲು ಅದನ್ನು ಆ ಮ್ಯಾಟರನ್ನೇ ಲೈಟಾಗಿ ತಗೊಳ್ತಾನೆ. ಹಾಗೆ ರಿಪ್ಲೈ ಮಾಡಿದಂತಹ ಮೆಸೆಂಜರನ್ನು ಕಳಿಸಿದಂಥ ಇಜ್ಡಿಮಿಲೇನೆ ಇನ್ಸಲ್ಟ್ ಮಾಡ್ತಾನೆ. ಹೇಗೆ ಕ್ರಿಶ್ಚಿಯನ್ ಮಿಷನರೀಸ್ಗಳು ಆ ಪ್ರದೇಶದ ಜನಗಳ ಟ್ರೆಡಿಷನಲ್ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ರು, ಹಾಗೆ ಅವರನ್ನು ತಮ್ಮ ಸ್ವಾಧೀನ ಮಾಡ್ಕೊಳ್ತಾ ಇದ್ರು ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾರೆ. ಬ್ರಿಟಿಷ್ ಕೊಲೊನಿಸಮ್ ಸ್ಟ್ರೆಂಥನ್ಸ್, ದೆರ್ ಈಸ್ ನೋ ಎಸ್ಕೇಪ್ ಫ್ರಮ್ ದ ವೈಟ್ ಮ್ಯಾನ್, ಹಿ ಹ್ಯಾಸ್ ಕಮ್, ದ ವೈಟ್ ಮ್ಯಾನ್ ಹ್ಯಾಸ್ ಪವರ್ ವಿಚ್ ಕಮ್ಸ್ ಫ್ರಮ್ ದ ಟ್ರೂ ಗಾಡ್ ಆ್ಯಂಡ್ ಇಟ್ ಬರ್ನ್ಸ್ ಲೈಕ್ ಫೈರ್. ದಿಸ್ ಈಸ್ ಗಾಡ್ ಅಬೌಟ್ ಹೋಮ್ ಹಿ ಪ್ರೀಚ್ ಎವ್ರಿ 8th day. ಈ ಸೆಂಟೆನ್ಸನ್ನು ಹೇಳುವವರು ಮೋಸೆಸ್ ಉನಚುಕು. ಈ ವ್ಯಕ್ತಿ ಕೂಡ ಆ ಬ್ಲ್ಯಾಕ್ ಕನ್ವರ್ಟೆಡ್ ಪರ್ಸನ್. ಹಿ ಬಿಲಾಂಗ್ಸ್ ಟು ಆಫ್ರಿಕಾದ ನೇಟಿವ್ ಪೀಪಲ್, ಬ್ಲ್ಯಾಕ್ ಪೀಪಲ್. ಅವನು ಕನ್ವರ್ಟ್ ಆಗಿದ್ದ. ಆ ಬ್ಲ್ಯಾಕ್ ಕನ್ವರ್ಟ್ ಸೇಸ್ ದೀಸ್ ಲೈನ್ ಟು increase their power future in Nigeria. The British decides to carry out the policy of indirect rule, that is to appoint Africans as puppet leaders, the colonial diplomacy. Here what happened? ಇದೆಲ್ಲ ಬ್ರಿಟಿಷ್ ಪೀಪಲ್ ಪ್ಲ್ಯಾನ್ ಆಗಿತ್ತು. ಈ ಬ್ಲ್ಯಾಕ್ ಈ ಮಾತುಗಳನ್ನು ಯಾರು ಹೇಳ್ತಾ ಇದ್ದಾನೆ, ಈ ಮೇಲಿನ ಮಾತುಗಳನ್ನು, ಅವನು ಕೂಡ ಒಬ್ಬ ಬೇಸಿಕ್ ಆಫ್ರಿಕನ್ನನಾಗಿ ಬ್ರಿಟಿಷ್ ಜನಗಳ ಸುಪ್ರೀಮಸಿಯನ್ನು ಜಗತ್ತಿಗೆ ಹೇಳ್ತಾ ಇದ್ದಾನೆ. ಬ್ರಿಟಿಷ್ ಪೀಪಲ್ ಬಂದಿದ್ದಾರೆ, ಅವರು ಎಲ್ಲರನ್ನ ಒಳಗೆ ಅವರ ಧರ್ಮದ ಒಳಗೆ ಸೇರಿಸಿಕೊಳ್ತಾರೆ, ಮತಾಂತರ ಮಾಡ್ತಾರೆ. ಮತಾಂತರ ಅನ್ನುವ ನೇರ ಮಾತನ್ನು ಹೇಳದೆ ಅವರಿಗೆ ಉನ್ನತಿಯನ್ನು ಕೊಡ್ತಾರೆ. ಆ ಥರ ಸುಪ್ರೀಮಸಿಯಾಗಿ ಹೇಳ್ತಾನೆ. ಇವರ ಮುಖ್ಯ ಉದ್ದೇಶ ಇಲ್ಲಿ ಬ್ರಿಟಿಷ್ ಪೀಪಳದ್ದು ಅಥವಾ ಕ್ರಿಶ್ಚಿಯನ್ ಮಿಷನರೀಸಿದ್ದು ಬಂದು ಅವರ ಪವರನ್ನು ಇನ್ಕ್ರೀಸ್ ಮಾಡೋದು, ಹಾಗೆ ಇಂಡೈರೆಕ್ಟಾಗಿ ಆ ಇಡೀ ಕಾಂಟಿನೆಂಟನ್ನು ಆಳುವಂತಹದ್ದು. ಇಲ್ಲಿ ನೈಜೀರಿಯಾದಲ್ಲಿ ಬ್ರಿಟಿಷ್ ಪೀಪಲ್ಗಳು ಮುಖ್ಯ ಉದ್ದೇಶ ಇದ್ದಂತು ಇಂಡೈರೆಕ್ಟ್ ರೋಲ್ ಮಾಡಬೇಕು. ಹೇಗೆ ಇಂಡೈರೆಕ್ಟ್ ರೋಲ್? ಆಫ್ರಿಕಾದ ಮೂಲ ಜನಗಳನ್ನೇ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡಿ ಅವರನ್ನು ಪಪೆಟ್ಗಳನ್ನಾಗಿ ಬಳಸೋದು, ಅವರ ಹಿಂದೆ ಇರುವ
ಅವರನ್ನು ಆಳುವಂತಹ ಶಕ್ತಿ ಬ್ರಿಟಿಷರೇ ಆಗಿರ್ತಾರೆ. ಕನ್ವರ್ಟೆಡ್ ಆಫ್ರಿಕನ್ಸ್ ಅವರ ಕೈ ಕೆಳಗೆ ಕೆಲಸ ಮಾಡುವ ಅಧಿಕಾರಿಗಳಾಗಿ ಅವರ ಮಾತುಗಳನ್ನು ಕೇಳ್ತಾ ಇಡೀ ಆಫ್ರಿಕಾವನ್ನು ರೂಲ್ ಮಾಡ್ತಾ ಇರ್ತಾರೆ. ಇಲ್ಲಿರುವ ಮುಖ್ಯ ಥೀಮ್ ಬಂದು ಕೊಲೋನಿಯಲ್ ಡಿಪ್ಲೊಮಸಿ. ಬರೀ ಕ್ರಿಶ್ಚಿಯಾನಿಟಿಯನ್ನು ಸ್ಪ್ರೆಡ್ ಮಾಡೋದ್ರ ಮೂಲಕ ಅವರು ಇಡೀ ಕಾಂಟಿನೆಂಟನ್ನು ಅವರ ಕಂಟ್ರೋಲಿಗೆ ತಗೊಳ್ಳುವಂತಹದ್ದು. ಟಿ.ಕೆ. ವಿಂಟರ್ಬಾಟಮ್, ಹೂ ಹ್ಯಾಸ್ a liking for Izilu, asks him to take the position of paramount chief. ಟಿ.ಕೆ. ವಿಂಟರ್ಬಾಟಮ್ಗೆ ಇಜಿಲು ಅಂದರೆ ತುಂಬ ಇಷ್ಟ ಇರ್ತದೆ. ಇಜಿಲುಗೆ ಕೇಳ್ತಾರೆ, ನೀನು ಪ್ಯಾರಾಮೌಂಟ್ ಚೀಫ್ ಪೊಸಿಷನನ್ನು ತಗೊಳ್ತೀಯಾ? ಅದಕ್ಕೆ ಇಜಿಲು ಡೈರೆಕ್ಟಾಗಿ ರೆಫ್ಯೂಸ್ ಮಾಡ್ತಾರೆ. ಬಟ್ ಇಜಿಲು ರೆಫ್ಯೂಸಸ್. ಅದರ ರಿಸಲ್ಟ್ ಏನಾಗುತ್ತೆ? ಹೀ ಈಸ್ ಇಂಪ್ರಿಸನ್ಡ್ ಫಾರ್ 2 months. ಅವನ ಹಾಗೆ ರೆಫ್ಯೂಸ್ ಮಾಡಿದ ಕಾರಣಕ್ಕೆ ಇಜಿಲುವನ್ನು 2 ತಿಂಗಳ ಕಾಲ ಜೈಲಲ್ಲಿ ಹಾಕಲಾಯಿತು. ಆಫ್ಟರ್ ಹಿಸ್ ರಿಲೀಸ್, ಇಜಿಲು ಡಿಸೈಡ್ಸ್ ಟು ಟೇಕ್ ರಿವೆಂಜ್ ಆನ್ ಹಿಸ್ ಓನ್. ಅಲ್ಲಿ 2 ತಿಂಗಳು ಪ್ರಿಸನ್ ಆಗಿ ಹೊರಗೆ ಬಂದ ಮೇಲೆ ಇಜಿಲು ತನ್ನ ರಿವೆಂಜನ್ನು ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾನೆ. ವೈಟ್ ಪೀಪಲ್ಗಳ ಮೇಲೆ ಅಲ್ಲ, ಬದಲಾಗಿ ಬೇರೆ ಜನಗಳ ಮೇಲೆ. ಪೀಪಲ್ ಸಿನ್ಸ್ ದೇ ಡಿಸ್ಅಗ್ರೀಡ್ ವಿತ್ ಹಿಮ್ 5 years ago ಓವರ್ ದ ಉಮೋರೋ ಉಪ್ಕೆರಿ ಲ್ಯಾಂಡ್ ಡಿಸ್ಪ್ಯೂಟ್ಸ್. ಉಮೋರೋ ಮತ್ತು ಉಪ್ಕೆರಿ ಲ್ಯಾಂಡ್ ಡಿಸ್ಪ್ಯೂಟ್ಸ್ನಲ್ಲಿ ಯಾವ ಜನಗಳು ಅವನ ಮಾತನ್ನು ಕೇಳಿರೋದಿಲ್ವೋ ಆ ಜನಗಳ ವಿರುದ್ಧವೇ ಅವನಿಗೆ ರಿವೆಂಜ್ ಇರ್ತದೆ. 5 years ago ಆದ ಇನ್ಸಿಡೆಂಟ್ನ ಕುರಿತು ಈಗಲೂ ಅವನ ಮನಸ್ಸಲ್ಲಿ ರಿವೆಂಜ್ ಇತ್ತು. ಇದು ಪುನಃ ಇನ್ನೊಂದು ಥೀಮನ್ನು ಹೇಳ್ತದೆ, ದ ರಿವೆಂಜ್ ಆಫ್ ಇಜಿಲು. ಥೀಮ್ಸ್ ಹೆಬ್ರಿಸ್ ಆರ್ ಎಕ್ಸೆಸಿವ್ ಪ್ರೈಡ್. ಮೊದಲೇ ಹೇಳಿದ ಹಾಗೆ ಇವನು ಈ ನಾವೆಲ್ನ ಪ್ರೊಟಗೋನಿಸ್ಟ್ಗೆ ತುಂಬ ಪ್ರೈಡ್ ಇರ್ತದೆ, ಎಕ್ಸೆಸಿವ್ ಪ್ರೈಡ್ ಇರ್ತದೆ. ಅದು ನಾವೆಲ್ನ ಉದ್ದಕ್ಕೂ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹಿ ರೆಫ್ಯೂಸಸ್ ಟು ಬಿಗಿನ್ ದ ಹಾರ್ವೆಸ್ಟ್ ಫೆಸ್ಟಿವಲ್ ಆಫ್ ನ್ಯೂ ಯಾಮ್. ಅವನು ಒಂದು ಫೆಸ್ಟಿವಲ್ ಏನಿತ್ತು, ಹಾರ್ವೆಸ್ಟ್ ಫೆಸ್ಟಿವಲ್ ನ್ಯೂ ಯಾಮ್ಗೋಸ್ಕರ ಮಾಡುವಂಥದ್ದು, ಅದನ್ನು ಶುರು ಮಾಡೋದಕ್ಕೆ ರೆಫ್ಯೂಸ್ ಮಾಡ್ತಾನೆ, ಬೇಡ ಅಂತ ಹೇಳ್ತಾನೆ. ದ ರೀಸನ್ ಹಿ ಗಿವ್ಸ್ ಈಸ್ ದ್ಯಾಟ್ ಹಿಸ್ 2 yams ಆರ್ ಸ್ಟಿಲ್ ಲೆಫ್ಟ್ ಟು ಬಿ ಈಟನ್ ಸಿನ್ಸ್ ಹಿ ವಾಸ್ ಇಂಪ್ರಿಸನ್ಡ್ ಫಾರ್ 2 months. ಅವನ 2 ತಿಂಗಳು ಜೈಲಿನ ಒಳಗಿದ್ದ ಕಾರಣ ಅವನ 2 ಯಾಮ್ಗಳನ್ನು ಅವನು ತಿನ್ನಲಿಕ್ಕೆ ಬಾಕಿ ಇಟ್ಟಿದ್ದ. ಆ ಕಾರಣಕ್ಕೋಸ್ಕರ ಅವನು ಆ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ರೆಫ್ಯೂಸ್ ಮಾಡ್ತಾನೆ. ದ ನ್ಯೂ ಯಾಮ್ ಫೀಸ್ಟ್ ಕ್ಯಾನ್ ಓನ್ಲಿ ಬಿ ಕಾಲ್ಡ್ ವೆನ್ ದೆರ್ ಈಸ್ ನೋ ಯಾಮ್ಸ್ ಲೆಫ್ಟ್. ಯಾವುದೇ ಯಾಮ್ಸ್ಗಳು ಉಳಿಲಿಲ್ಲ ಅಂದರೆ ಮಾತ್ರ ಅಲ್ಲಿ ಆ ಫೆಸ್ಟಿವಲ್, ಹಾರ್ವೆಸ್ಟ್ ಫೆಸ್ಟಿವಲ್ ಆಫ್ ನ್ಯೂ ಯಾಮ್ ಅನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಆಗ್ತದೆ. ಬಟ್ ಇಲ್ಲಿ ಹಾಗಲ್ಲ. ಅವನ ಪ್ರಕಾರ 2 ಯಾಮ್ ಇನ್ನೂ ಬಾಕಿ ಇದೆ. ಫಾರ್ ಪೀಪಲ್ ಆಫ್ ಉನ್ಮೋರೋ ದ ನ್ಯೂ ಯಾಮ್ ಹಾರ್ವೆಸ್ಟ್ ಫೆಸ್ಟಿವಲ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಸ್ಪಿಷಿಯಸ್. ಈ ಹಬ್ಬ ಆ ಜನಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ದೇ ಪ್ಲೀಡೆಡ್ ವಿತ್ ಇಜಿಲು ಬಟ್ ಹಿ ಡಿನೈಸ್ ಆ್ಯಸ್ ದ ಚೀಫ್ ಪ್ರೀಸ್ಟ್ ಆಫ್ ದ ವಿಲೇಜ್. ಆದರೆ ಅವನು ಆ ವಿಲೇಜ್ ಚೀಫ್ ಪ್ರೀಸ್ಟ್ ಆಗಿ ಅದನ್ನು ಅಪೋಸ್ ಮಾಡ್ತಾನೆ. ಅವನು ಹೇಳುವ ಸೆಂಟೆನ್ಸ್ ಹೀಗಿತ್ತು, ವೆನ್ ಅ ಮ್ಯಾನ್ ಆಸ್ ಪ್ರೌಡ್ ಆಸ್ ದಿಸ್ ವಾಂಟ್ಸ್ ಟು ಫೈಟ್ ಹಿ ಡಸ್ ನಾಟ್ ಕೇರ್ ಇಫ್ ಹಿಸ್ ಓನ್ ಹೆಡ್ ರೋಲ್ಸ್ ಆಸ್ ವೆಲ್ ಇನ್ ದ ಕಾನ್ಫ್ಲಿಕ್ಟ್. ದಿಸ್ ನ್ಯೂಸ್ ಆಫ್ ಫೈಟಿಂಗ್ ವಿದಿನ್ ದ ಕಮ್ಯುನಿಟಿ ಸ್ಪ್ರೆಡ್ಸ್ ಅಮಾಂಗ್ ದ ಕ್ರಿಶ್ಚಿಯನ್ ಮಿಷನರೀಸ್. ಆ ಏನು ಕಮ್ಯುನಿಟಿಯ ಮಧ್ಯೆ ಇದ್ದ ಫೈಟಿಂಗ್ ವಿಷಯಗಳು ಕ್ರಿಶ್ಚಿಯನ್ ಮಿಷನರಿ ತನಕ ಹೋಯಿತು. ದೇ ಟೇಕ್ ಅಡ್ವಾಂಟೇಜ್ ಆಫ್ ದ ಸಿಚುವೇಶನ್ ಆ್ಯಂಡ್ ಅನೌನ್ಸ್ ದ್ಯಾಟ್. ಅವರು ಆ ಸಿಚುವೇಶನ್ ಅಡ್ವಾಂಟೇಜ್ ತಗೊಳ್ಳಿಕ್ಕೆ ಕಾಯ್ತಾ ಇದ್ರು, ಹಾಗೆ ತಗೊಳ್ತಾರೆ ಕೂಡ. ಅವರು ಅನೌನ್ಸ್ ಮಾಡ್ತಾರೆ ಏನಂದರೆ, ವಿಲೇಜರ್ಸ್ ಕ್ಯಾನ್ ಹಾರ್ವೆಸ್ಟ್ ದೇಯರ್ ಯಾಮ್ಸ್ ವಿದೌಟ್ ದ ಡಿವೈನ್ ಪನಿಷ್ಮೆಂಟ್ ಇಫ್ ದೇ ಮೇಕ್ ಎನ್ ಆಫರಿಂಗ್ ಟು ದ ಕ್ರಿಶ್ಚಿಯನ್ ಗಾಡ್ ಇನ್ಸ್ಟೆಡ್ ಆಫ್ ಟು ಊಲು. ಅವರು ವಿಲೇಜರ್ಸಿಗೆ ಪರ್ಮಿಷನನ್ನು ಕೊಡ್ತಾರೆ, ಅನೌನ್ಸ್ ಮಾಡ್ತಾರೆ ಏನಂದರೆ, ನೀವೀಗ ನಿಮ್ಮ ಯಾಮನ್ನು ಹಾರ್ವೆಸ್ಟ್ ಮಾಡ್ಬೋದು, ನಿಮ್ಮ ಬೆಳೆಗಳು ಏನು ಬೆಳೆತಿದ್ದೀರಿ ಅದನ್ನು ಹಾರ್ವೆಸ್ಟ್ ಮಾಡ್ಬೋದು. ಆದರೆ ಅಲ್ಲಿ ಏನು ನಿಮ್ಮ ಟ್ರೆಡಿಷನಲ್ ಡಿವೈನ್ ರಿಚುವಲ್ಸ್ ಏನಿದೆ ಅದನ್ನು ಯಾವುದನ್ನು ನೀವು ಫಾಲೋ ಮಾಡುವ ಹಾಗಿಲ್ಲ. ಆ ಪನಿಷ್ಮೆಂಟನ್ನು ನೀವು ತಗೊಳ್ಬೇಡಿ, ಫಾಲೋ ಮಾಡಬೇಡಿ. ಅವ್ರು ಹೇಳೋ ಪ್ರಕಾರ ಡಿವೈನ್ ರೂಲ್ಸನ್ನು ಫಾಲೋ ಮಾಡೋದು ಅಥವಾ ರಿಚುವಲ್ಸನ್ನು ಫಾಲೋ ಮಾಡೋದು ಒಂದು ರೀತಿಯ ಜನಗಳಿಗೆ ಪನಿಷ್ಮೆಂಟ್. ಅದನ್ನು ನೀವು ಮಾಡುವ ಅಗತ್ಯ ಇಲ್ಲ. ಇಫ್ ದೇ ಮೇಕ್ ಎನ್ ಆಫರಿಂಗ್ ಟು ಗಾಡಿಗೆ ಆಫರ್ ಮಾಡುವುದು ಯೋಚನೆ ಇದ್ದರೆ ಕ್ರಿಶ್ಚಿಯನ್ ಗಾಡಿಗೆ ಮಾತ್ರ ಮಾಡಬೇಕು, ಊಲುಗೆ ನಿಮ್ಮ ಗಾಡಿಗೆ ಮಾಡುವ ಹಾಗಿಲ್ಲ. ಹೌ ಡಸ್ ಆರೋ ಆಫ್ ಗಾಡ್ ಎಂಡ್? ಇಜುಲು's reputation as a chief priest of Ulu in Unmoro family ends when his handsome and masculine son Obika dies. ದಿನ ಕಳೆದ ಹಾಗೆ ಇಜುಲುನ ರೆಪ್ಯುಟೇಷನ್ ಕಡಿಮೆ ಆಗ್ತಾ ಬಂದು ಒಂದು ಹಂತದಲ್ಲಿ ನಿಂತೇ ಹೋಗ್ತದೆ. ಆ ಹಂತ ಯಾವುದಂದರೆ, ಅವನ ಒಬ್ಬ ಹ್ಯಾಂಡ್ಸಮ್, ತುಂಬ ಚಂದ ಇದ್ದಂತಹ ಮಗ ಡೆತ್ ಆಗ್ತಾನೆ, ಸಾಯ್ತಾನೆ. ಒಬಿಕಾ ಲವ್ಡ್ ಪಾಮ್ ವೈನ್ ಆ್ಯಂಡ್ ವಾಸ್ ಅ ಹೆವಿ ಡ್ರಿಂಕರ್. ಅವನು ತುಂಬ ಕುಡಿತಾ ಇದ್ದ, ಅವನು ಪಾಮ್ ವೈನನ್ನು ತುಂಬ ಇಷ್ಟಪಡ್ತಾ ಇದ್ದ. ದ ವಿಲೇಜರ್ಸ್ ಕನ್ಸಿಡರ್ ದಿಸ್ ಆಸ್ ಎ ಸೈನ್ ಫ್ರಮ್ ದ ಗಾಡ್ ಊಲು that Ezula is no more worthy to be chief priest of the year. ಆ ಜನಗಳ ಚೀಫ್ ಪ್ರೀಸ್ಟ್ ಆಗಿ ಇಜುಲಾ ಕಂಟಿನ್ಯೂ ಆಗಬಾರ್ದು ಅನ್ನೋದು ಗಾಡಿನ ಸೈನ್ ಅಂತ ಜನಗಳು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ.
community. Rather than starve, the villagers flock to the church to make offerings to the Christian God and harvest their yams. ಇನ್ನೇನು ಮಾಡ್ತಾರೆ, ಆ ಘಟನೆ ನಡೆದ ತಕ್ಷಣ ಹಾಗೆ ಅಂದ್ಕೊಂಡು ಜನಗಳು ಒಮ್ಮೆಲೆ ಚರ್ಚ್ ಕಡೆಗೆ ಓಡಿ ಅವರ ಹೊಸ ಯಾಮ್ಗಳನ್ನು ಹಾರ್ವೆಸ್ಟ್ ಮಾಡಿದ ಹೊಸ ಬೆಳೆಗಳನ್ನೆಲ್ಲ ಕ್ರಿಶ್ಚಿಯನ್ ಗಾಡ್ಗೆ ಸರ್ವ್ ಮಾಡ್ತಾರೆ. ಅವರು ಯಾವುದೇ ಗೈಡ್ಲೈನ್ಸ್ ಇವನಿಂದ ಇಸುಲಿಯಿಂದ ಬರ್ತದ, ಅವನು ಗ್ರೀನ್ ಸಿಗ್ನಲ್ ಕೊಡ್ತಾನಾ ಇಲ್ವಾ, ನಮಗೆ ಆರ್ಡರ್ ಮಾಡ್ತಾನೆ, ಯಾವುದನ್ನು ಕಾಯಲಿಲ್ಲ. ಯಾಕಂದರೆ ಅವನ ಕುರಿತಾದ ಯಾವುದೇ ರೆಸ್ಪೆಕ್ಟ್ ಆಗಲಿ ನಂಬಿಕೆ ಆಗಲಿ ಆ ಜನರಲ್ಲಿ ಇರಲಿಲ್ಲ. ಇನ್ ದ ಎಂಡ್ ದ ಪ್ರೌಡ್ ಇಸಿಲು ಕನ್ಫರ್ಮ್ಸ್ ದ್ಯಾಟ್ everyone in his village, including the Britishers, are merely serving as an arrow in Ulu's plan. ಇಲ್ಲಿ ಪುನಃ ಇಸಿಲು ತನ್ನ ಪ್ರೌಢನೇನೂ ಕಡಿಮೆ ಮಾಡ್ಕೊಳ್ಳೋದಿಲ್ಲ. ಅಷ್ಟೆಲ್ಲ ಆದರೂ ಅವನೇನು ಅಂದ್ಕೊಳ್ತಾನಂದರೆ ಅವನು ತನ್ನ ಮಿಸ್ಟೇಕ್ ಅಂತಲೂ ಅಂದ್ಕೊಳ್ಳೋದಿಲ್ಲ. ಬದಲಾಗಿ ಎಲ್ಲ ಕೆಲಸಗಳು ಜನಗಳು ಏನು ಮಾಡ್ತಾ ಇದ್ದಾರೆ, ಅಥವಾ ಇಸಿಲು ಏನು ಮಾಡ್ತಾ ಇದ್ದಾನೆ, ಅಥವಾ ಬ್ರಿಟಿಷ್ ಆಫೀಸರ್ಸ್ ಏನು ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಬ್ರಿಟಿಷ್ ಕಮಿಷನರ್ಸ್ ಇದು ರಿಲಿಜಿಯಸ್ ಕಮಿಷನರೀಸ್ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಕೂಡ ಅವನು ಅಂದ್ಕೊಳ್ಳೋದು ಗಾಡ್ ಊಲುನ ಪ್ಲ್ಯಾನ್ ಅಂತ. ಇದೆಲ್ಲ ಆ್ಯರೋ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್ ಅಂತ ಅವನು ಅಂದ್ಕೊಳ್ತಾನೆ. ಇಲ್ಲಿಯ ಥೀಮ್ ಬಂದು ಫೇಟ್. ಈ ಸಾಲುಗಳಲ್ಲಿ, ಈ ನಾವೆಲಲ್ಲಿ ಒಂದು ಮುಖ್ಯವಾದ ಇಗ್ಬೋ ಪ್ರೊವರ್ಬ್ ಇದೆ. ಅದೇನೆಂದರೆ, ಆ್ಯನ್ ಇಗ್ಬೋ ಪ್ರೊವರ್ಬ್ ಯೂಸ್ಡ್ ರಿಪೀಟೆಡ್ಲಿ ಇನ್ ದ ನಾವೆಲ್. ದ ಮ್ಯಾನ್ ಹೂ ಬ್ರಿಂಗ್ಸ್ infested faggots into his hut should not grumble when lizards begin to pay him a visit. ಇದರ ಅರ್ಥ, ಯು ರೀಪ್ ವಾಟ್ ಯು ಸೋ. ನೀನೇನು ಬಿತ್ತುತ್ತೀಯಾ ಅದನ್ನೇ ಬೆಳೀತೀಯ. ನಿನ್ನ ಮನಸ್ಸಲ್ಲಿ ಏನು ಆಲೋಚನೆಗಳಿರ್ತದೆ ಅದೇ ನಿನ್ನ ಭವಿಷ್ಯವನ್ನು ರೂಪಿಸ್ತದೆ. ಆ ಅರ್ಥವನ್ನು ಕೊಡುವ ಸಾಲುಗಳಿವು. ಇಷ್ಟು ಹೇಳ್ತಾ ಈ ನಾವೆಲ್ ಕೊನೆಗೊಳ್ತದೆ. ಈ ನಾವೆಲ್ ತುಂಬ ದೀರ್ಘವಾಗಿದೆ, ಹಾಗೆ ಸ್ವಲ್ಪ ಕ್ಲಿಷ್ಟಕರವೂ ಅನ್ನಿಸ್ಬೋದು. ಒಂದಷ್ಟು ಸಲ ಕೇಳಿದರೆ ಸುಲಭವಾಗಿ ಅರ್ಥ ಆಗ್ತದೆ. ಇದರ ಕನ್ನಡ ವಿವರಣೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಶ್ರಮಕ್ಕೆ ಪ್ರೋತ್ಸಾಹ ನೀಡ್ತಾ ಇರಿ. ಧನ್ಯವಾದಗಳು.